ಎಲ್ಲರಿಗೂ ನಮಸ್ಕಾರ. ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸೆಪ್ಟೆಂಬರ್ 5. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಇವತ್ತು ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಿದ್ದೇವೆ. ಇಲ್ಲಿ ಸತತ 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶೋಭಾ ಟೀಚರ್ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಒಳಗೆ ಹೋಗಿ ನೋಡೋಣ, ಶಿಕ್ಷಕರು ಹಾಗೂ ಮಕ್ಕಳೊಂದಿಗೆ ಬೆರೆಯೋಣ. ಮಾಜಿ ರಾಷ್ಟ್ರಪತಿಗಳಾಗಿದ್ದು ಹಾಗೂ ವಿದ್ವಾಂಸಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಹುಟ್ಟುಹಬ್ಬದ ಇವತ್ತಿನ ಈ ಪುಣ್ಯ ದಿನ. ಇವರ ಈ ಸವಿ ನೆನಪಿಗಾಗಿ ಇವರ ಹುಟ್ಟುಹಬ್ಬದ ಬದಲಿಗೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸುವ ಸಲುವಾಗಿ ನಮ್ಮ ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಈ ಸಭಾ ವೇದಿಕೆಯಲ್ಲಿ ಶಿಕ್ಷಕ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ರಾಮ ಸೇರಿಗರ್, ಅದೇ ರೀತಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಪೂರ್ಣಿಮಾ ಶೆಣೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿ ಶ್ರೀಮತಿ ಶೋಭಾ ಟೀಚರ್, ಇವರೆಲ್ಲರನ್ನು ವೇದಿಕೆಗೆ ನಾನು ಆಡಳಿತ ಮಂಡಳಿ ಪರವಾಗಿ ಪ್ರೀತಿಪರವಾಗಿ ಸ್ವಾಗತಿಸಿದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಾವು ಪ್ರಥಮವಾಗಿ ನಿರ್ವಿಘ್ನನ ಸ್ಮರಣೆಯನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಒಂದು ಪುಟಾಣಿಗಳು. ಡಾಕ್ಟರ್ ರಾಧಾಕೃಷ್ಣನ್ ಇವರ ಸವಿ ನೆನಪಿನೊಂದಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಈ ಒಂದು ದೀಪ ಬೆಳಗಿಸುತ್ತಿದ್ದಾರೆ ನಮ್ಮ ಈ ಶಾಲೆಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಎಂ ನಾಗಭೂಷಣ್ ಜೋಶಿ. ದೇವರು ಸರ್ವರಿಗೂ ಒಳ್ಳೆಯ ರೀತಿಯನ್ನು ಮಾಡಲಿ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ಸರ್ವಪಲ್ಲಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಪಳ್ಳಿ ರಾಧಾಕೃಷ್ಣನವರನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಒಂದು ಮಹತ್ವವನ್ನು ಕೊಟ್ಟ ದಿನ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಾಡದಲ್ಲಿ ವಂದನೆಗಳು ರಾಮನಿಗೆ. ಈಗ ಇವತ್ತಿನ ಈ ಕಾರ್ಯಕ್ರಮದ ಬಹಳ ಮುಖ್ಯ ಘಟ್ಟ. ನಮ್ಮ ಈ ಶಾಲೆಯಲ್ಲಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸಿ ಈಗಲೂ ನಮ್ಮೊಂದಿಗೆ ಬಹಳ ಆತ್ಮೀಯರಾಗಿದ್ದು ಅವರ ಬಾಲ್ಯದ ಯಾವುದೇ ಕಹಿ ಘಟನೆಗಳನ್ನು ಮರೆತು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕಿಯಾಗಿ ಮಮತೆಯ ಮಡಿಲಾಗಿ ಸುಮಾರು 15 ವರ್ಷಗಳಿಂದ ಕಿಂಚಿತ್ತು ಲೋಪದೋಷ ಇಲ್ಲದೆ ಈ ಶಾಲೆಯಲ್ಲಿ ನಮಗೆ ಸೇವೆ ನಡೆಸುತ್ತಿದ್ದಾರೆ ಶ್ರೀಮತಿ ಶೋಭಾ ಟೀಚರ್. ಇವರೊಂದಿಗೆ ಉಳಿದ ಎಲ್ಲ ಶಿಕ್ಷಕರು ಸಹ ನಮ್ಮ ಈ ಶಾಲೆಯ ಹೆಸರನ್ನು 4 ದಿನಗಳಲ್ಲಿ ಪಸರಿಸಿ
ಸಹಕರಿಸಿದ್ದಾರೆ. ಎಲ್ಲರ ಪರವಾಗಿ ಇವರು ಹಿರಿತನದ ಆಧಾರದ ಮೇಲೆ ಇವರ ಸೇವೆಯನ್ನು ಪರಿಗಣಿಸಿ ಇವತ್ತು ಇವರನ್ನು ಒಂದು ಗುರುತಿಸುವ ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ ಈಗ ನಡೆಯುತ್ತಿದೆ. ಮೇಡಮ್, ನೀವು ಹಾಗೂ ನಿಮ್ಮ ಯಜಮಾನರಾದ ಶ್ರೀಯುತ ಸುಕುಮಾರ್ ಜೈನ್ ಇವರು ಸಹ ವೇದಿಕೆಗೆ ಬರಬೇಕು. ನಮ್ಮ ಈ ಕಿರು ಕಾಣಿಕೆಯನ್ನು ನಮಗೆ ಅರ್ಪಿಸುತ್ತಿದ್ದೇವೆ. ನಾವು ನಮ್ಮ ಈ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಇವರ ಸನ್ಮಾನ ಪತ್ರವನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶ್ರೀಮತಿ ಗೀತಾ ಸೇರಿಗಾರಿ ಅವರು ವಾಚಿಸುತ್ತಿದ್ದಾರೆ. ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿದ್ದೇನೆ. ನಮಸ್ಕಾರ. ಈಗ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಶ್ರೀಮತಿ ಶೋಭಾ ಸುಕುಮಾರ್ ಜೈನ್ ಇಂದು ಸನ್ಮಾನಿತಗೊಳ್ಳುತ್ತಿರುವ ಶಿಕ್ಷಕಿಯವರ ಅಭಿನಂದನಾ ಪತ್ರವನ್ನು ವಾಚಿಸುತ್ತಿದ್ದೇನೆ. ಶ್ರೀ ಗುರುಕುಲ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್, ಶ್ರೀ ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮಾಡ. ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಶ್ರೀಮತಿ ಶೋಭಾ ಸುಕುಮಾರ್ ಜೈನ್ ಇವರಿಗೆ ಪ್ರೀತ್ಯಾದರಗಳಿಂದ ಸಮರ್ಪಿಸುವ ಗೌರವಾರ್ಪಣೆ. ನಮ್ಮ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಶೋಭಾ ಟೀಚರ್ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರು ಹಾರಾರ್ಪಣೆ ಮೂಲಕ, ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಗಜಾನನ ನಾಯಕರವರು ಹಾಗೂ ನಮ್ಮ ನಿವೃತ್ತ ಶಿಕ್ಷಕರು ಎಂ ನಾಗಭೂಷಣ್ ಜೋಶಿಯವರು ಇವರಿಗೆ ತಾಂಬೂಲಗಳನ್ನು ನೀಡಿ, ಅದೇ ರೀತಿ ಅವರು ಸನ್ಮಾನ ಪತ್ರವನ್ನು ನೀಡಿ ಇವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪೋಷಕರು ಇವರಿಗೆ ಇವರ ಸೇವೆ ಈ ಶಾಲೆಗೆ ನಿರಂತರವಾಗಿ ಸೇರಿ ಇವರು ಯಾವ ರೀತಿ ಶಾಲೆಗೆ ಇಷ್ಟವರೆಗೆ ಸೇವೆ ಸಲ್ಲಿಸಿದರೋ ಇದಕ್ಕಿಂತ ಮಿಗಿಲಾಗಿ ಮತ್ತೆ ಹೆಚ್ಚಿಗೆ ಮಕ್ಕಳೊಂದಿಗೆ ಬೆರೆತು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಇವರು ಕೈಗೊಳಿಸಿ ಇವರ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು, ಕರುಣೆ ಎಲ್ಲವನ್ನು ನೀಡಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಇವರ ಸಾಂಸಾರಿಕ ಜೀವನ ಸುಖಮಯವಾಗಿ ಕಾಲ ಸುಲಭವಾಗಿ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅಭಿನಂದನೆ ಸ್ವೀಕರಿಸಿದ ದಂಪತಿಗಳಿಗೆ ಶುಭವನ್ನು ಹಾರೈಸುತ್ತಿದ್ದೇವೆ. ನಿಮ್ಮ ಜೀವನಕ್ಕೆ ಗುರುತಿರುವ ದಾರಿರುವ ಶಿಕ್ಷಕರನ್ನು ನೀವೆಂದು ಮರೆಬಾರದು. ದಯವಿಟ್ಟು ಮಕ್ಕಳ ಎದುರು ನಿಂತು ಶಿಕ್ಷಕರಿಗೆ ಶುಭಾಶಯ ಮಕ್ಕಳೇ.
ಮುಂಜಾನೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಹಾಗೂ ನನ್ನ ಗುರುಗಳಾಗಿರುವ ಶ್ರೀಯುತ ನಾಗಭೂಷಣ ಜೋಶಿ ಸರ್ ಅವರೇ, ರಾಮಸೇರಿಗರ್ ಅವರೇ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವ ಪೂರ್ಣಿಮಾ ಶೆಣೈ ಟೀಚರ್ ಅವರೇ, ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ಇವತ್ತು ಶಿಕ್ಷಕರ ದಿನಾಚರಣೆ. ಈ ಶಿಕ್ಷಕರ ದಿನಾಚರಣೆಗೆ ನಾವೆಲ್ಲ ಸಂಭ್ರಮದಿಂದ ಎಲ್ಲ ಕಡೆ ಆಚರಿಸ್ತಾರೆ. ವಿಶೇಷವಾಗಿ ಈ ವರ್ಷ ಆಡಳಿತ ಮಂಡಳಿಯವರು ಬಹಳ ಮುತುವರ್ಜಿಯಿಂದ ಒಂದು ಶಿಕ್ಷಕರ ದಿನಾಚರಣೆಯನ್ನ ನಮಗೆಲ್ಲ ಆಚರಿಸಿದ್ದಾರೆ. ಮೊದಲನೇದಾಗಿ ಇವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ PUC ಮುಕ್ತ ನಂತರ ಪುನಃ ಈ ಶಾಲೆಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಲಿಕ್ಕೆ ಬಂದೆ. ಆವಾಗ ವಸಂತಿ ಟೀಚರ್ ಅವರು ಮುಖ್ಯೋಪಾಧ್ಯಾಯರಾಗಿದ್ರು, ಶ್ರೀಯುತ ನಾಗಭೂಷಣ ಜೋಶಿ ಸರ್ ಅವರಿದ್ರು, ರೋಸಿ ಟೀಚರ್ ಅವರಿದ್ರು, ಸುಮತಿ ಟೀಚರ್ ಅವರಿದ್ರು. ನನಗೆ ಕಲಿಸಿದ ಗುರುಗಳ ಎದುರೇ ನಾನೊಂದು ಶಿಕ್ಷಕ ವೃತ್ತಿಯನ್ನ ಸಲ್ಲಿಸಲಿಕ್ಕೆ ನನಗೆ ಸಿಕ್ಕಂತಹ ಒಂದು ದೊಡ್ಡ ಭಾಗ್ಯ ಇದು. ಇದು ನಾನು ಎಣಿಸಿರಲಿಲ್ಲ. ಈ ಘಟಾನುಘಟಿ ಶಿಕ್ಷಕರೊಟ್ಟಿಗೆ ತುಂಬಾ ಗೊತ್ತಿಲ್ಲದ ಏನೋ ಶೂನ್ಯವಾಗಿ ಬಂದು ಏನೋ ಕಲಿಸ್ಬೇಕು ಬರಲಿಕ್ಕೆ ಇದ್ದಾರೆ ಅಂತ ಹೇಳಿ ಬಂದು ತುಂಬಾ ವಿಷಯಗಳನ್ನ ಇಲ್ಲಿ ಅವರೊಟ್ಟಿಗೆ ನಾನು ಕಲ್ತುಕೊಂಡೆ. ಆದ್ರೆ ಎಲ್ಲವನ್ನ ನನಗೆ ಕಲಿಸ್ತಾ ಇದ್ರು. ಈಗ ಸಹ ಹಿಂದಿಯ ಬಗ್ಗೆ ಏನಾದ್ರು ಡೌಟ್ಸ್ ಎಲ್ಲ ಇದ್ರೆ ಈಗ ಸಹ ಫೋನ್ ಮಾಡಿ ನಾನು ಸರ್ ಹತ್ರ ಕೇಳ್ತೇನೆ. ಅವರು ಈಗ ನನಗೆ ಅದರ ಬಗ್ಗೆ ಎಲ್ಲವನ್ನ ಹೇಳಿಕೊಡ್ತಾರೆ. ಆನಂತರ ಟ್ರೈನಿಂಗ್ ಅಂತ ಹೋಗಿ ಅವಾಗ ಒಂದು 3 ವರ್ಷಗಳ ಕಾಲ 4 ವರ್ಷಗಳ ಕಾಲ ಈ ಶಾಲೆಗೆ ಸೇವೆ ಸಲ್ಲಿಸಲಿಕ್ಕೆ ಆಗಲಿಲ್ಲ. ಪುನಃ ಅದೃಷ್ಟವಶಾತ್ ನನಗೆ ಈ ಶಾಲೆ ಪುನಃ ಸಿಕ್ಕಿತು. ಪುನಃ ಈ ಶಾಲೆಗೆ ನಾನು ಬಂದು ಈಗ ಸುಮಾರು ಒಂದು 17 ವರ್ಷ ಆಯಿತು. ಸತತವಾಗಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನನಗೆ ಸುಮಾರಷ್ಟು ಸಹೋದ್ಯೋಗಿಗಳು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಆನಂತರ ನನಗೆ ಈ ಶಾಲೆ ಎಲ್ಲವನ್ನ ಕೊಟ್ಟಿದೆ. ಒಂದು ಈ ಶಾಲೆಯ ವಿದ್ಯಾರ್ಥಿನಿಯಾಗಿ, ಈ ಶಾಲೆಯ ಶಿಕ್ಷಕಿಯಾಗಿ, ಅದರಲ್ಲೂ ನನ್ನ ಮೇಲಿನ ಒಂದು ವಿಶ್ವಾಸದಿಂದ ಈ ಶಾಲೆಯ ಒಂದು ಜವಾಬ್ದಾರಿಯನ್ನು ಸಹ ನನ್ನ ಪಾಲಿಗೆ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ನಂದು ಯಾವುದೂ ಇಲ್ಲ. ನನಗೆ ಇವತ್ತು ಸನ್ಮಾನ ಅಂತ ಹೇಳುವಾಗ ಸ್ವಲ್ಪ ಮುಜುಗರ ಆಯಿತು. ನನಗೆ ಬೇಡವೇ ಬೇಡ ಅಂತ ಎಲ್ಲರ ಹತ್ರ ಹೇಳಿದ್ರು, ಅದು ಏನು ಪ್ರಯೋಜನ ಆಗಲಿಲ್ಲ. ಆದ್ರೂ ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ನನ್ನ ಒಂದು ಈ ಶಾಲೆಯಲ್ಲಿ ನನಗೆ ಸನ್ಮಾನ ಸಿಕ್ಕಿರುವುದು ಒಂದು ಲೆಕ್ಕದಲ್ಲಿ ಮುಜುಗರ ಆಗ್ತದೆ, ಒಂದು ಲೆಕ್ಕದಲ್ಲಿ ಖುಷಿ ಸಹ ಆಗ್ತದೆ. ಇವತ್ತು ಆಮಂತ್ರಣ ಮೊನ್ನೆಷ್ಟೇ ಹಾಕಿದ್ರು. ಅವಾಗ ನಾನು ಎಣಿಸುವುದಿಲ್ಲ ನನಗೆ ಇಷ್ಟೊಂದು ಅಭಿಮಾನ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿ. ತುಂಬಾ ಹಳೆಯ ವಿದ್ಯಾರ್ಥಿಗಳದ್ದು, ಪೋಷಕರದ್ದು ಫೋನುಗಳು, ಮೆಸೇಜ್ಗಳು, ಅದರಲ್ಲಿ ನನಗೆ ಈ ಸನ್ಮಾನಕ್ಕೆ ಮತ್ತಷ್ಟು ಖುಷಿ ಆಯಿತು. ನನಗೆ ಅವಕಾಶ ಕೊಡುವಂತಹ ತಮಗೆಲ್ಲರಿಗೂ ವಂದಿಸ್ತೇನೆ. ಆನಂತರ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಶಿಕ್ಷಕ ಸೇವೆಯನ್ನು ಸಲ್ಲಿಸುವುದು ಅಳಿಲು ಸೇವೆ ಮಾತ್ರ. ನಂದೇನು ದೊಡ್ಡ ಸೇವೆ ಅಲ್ಲ, ಅಥವಾ ನಾನೇನು ಉನ್ನತ ಸಾಧನೆ ಸಹ ಮಾಡಲಿಲ್ಲ. ಈ ಒಂದು ಆಡಳಿತ ಮಂಡಳಿಯವರು ಮಾಡುವಂತಹ ಒಂದು ಈ ಶಾಲೆ ಉಳಿಬೇಕು, ಈ ಶಾಲೆ ಬೆಳಿಬೇಕು ಅಂತ ಹೇಳುವ ಒಂದು ಸತತ ಅವಿರತ ಶ್ರಮಕ್ಕೆ ನನ್ನ ಶ್ರಮ ಏನು ದೊಡ್ಡದಲ್ಲ. ಅವರು ಹಗಲಿರುಳು ಈ ದಾನಿಗಳ ಸಂಪರ್ಕ ಇರ್ಬೋದು, ಈ ಶಾಲೆಯನ್ನ ಒಂದು ಉಳಿಸ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ, ಅದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ನನಗೆ ಈ ಶಾಲೆಯಲ್ಲಿ ಅವಕಾಶ ಕೊಟ್ಟಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನನಗೆ ಸಹಕಾರ ನೀಡಿದಂತಹ ಎಲ್ಲ ಶಿಕ್ಷಕರಿಗೂ, ಅದರಲ್ಲೂ ಇವತ್ತಿನ ಈ ಸನ್ಮಾನಕ್ಕೆ ಪ್ರೇರಣೆ ನೀಡಿದಂತಹ ನಮ್ಮ ಮುಖ್ಯೋಪಾಧ್ಯಾಯನಿಯವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ಮಕ್ಕಳು ಶಿಕ್ಷಕಿಯರಿಗೆ ಏನೋ ಒಂದು ಲಕ್ಕಿ ಗೇಮ್ ಅಂತ ಮಾಡಿದ್ದಾರೆ.
ಈ ಇದರ ಬಗ್ಗೆ ವಿವರವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಸಮರ್ಥ. ಎಲ್ಲರಿಗೂ ಶುಭ ಮುಂಜಾನೆ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ನಿನ್ನೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದರು. ಅದರ ಪ್ರಯುಕ್ತ ಅದರಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನು ವಿತರಿಸುತ್ತೇವೆ. ನೆನಪಿನ ಶಕ್ತಿ, ಫಸ್ಟ್ ರಕ್ಷಣ ಟೀಚರ್, ಸೆಕೆಂಡ್ ಪ್ರತಿಷ್ಠಾ ಟೀಚರ್, ಗಜಾನಚಾರಿಗಳು ಪಡೆದಿದ್ದಾರೆ. ಸ್ವಲ್ಪ ಕಮ್ಮಿ balloon game, first rexted is there, second strawberry is there. ಅದನ್ನು ಪುಡಿ ಮಾಡಿದ್ದೇವೆ. this is strawberry. ನೋಟವಾಗಿ ರಕ್ಷಣ ಟೀಚರ್ ಟೀಮ್ ಬರಬೇಕು. ನಾನು ನಾಗಭೂಷಣ್ ಸರ್ ಕೊಡಬೇಕು. ನೆಕ್ಸ್ಟ್ ರಿಂಗ್ ನಮ್ಮ ಶಾಲೆಯ ಲಕ್ಕಿ ಟೀಚರ್ ಅವರಿಗೆ ನಾಗಭೂಷಣ್ ಸರ್ ಇವರ ಬಹುಮಾನ. ನೆಕ್ಸ್ಟ್ ಟೀಚರ್ ಬಹಳ ಲಕ್ಕಿ ಟೀಚರ್, ಅದೃಷ್ಟವಂತರು. ಬರ್ತಿದೆ ಮೇಡಮ್, ವಂದನೆಗಳು. ಈ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗಜಾನಂದ ನಾಯ್ಕರು ಎರಡು ಮಾತಾಡಬೇಕು ಅಂತ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿ. ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಶ್ಲೋಕ ಇದೆ. ಅಜ್ಞಾನದ ಕತ್ತಲೆಯಿಂದ ನಮಗೆ ಜ್ಞಾನದ ಶಲಾಕೆಯಿಂದ ಬೆಳಗಿ ನಮ್ಮನ್ನ ಜ್ಞಾನದ ಬೆಳಕಿನಂತ ಕೊಂಡೊಯ್ದಂತಹ ಗುರುಗಳಿಗೆ ನಮೋ ನಮಃ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ಸಾರ್ವಕಾಲಿಕ ಅಧ್ಯಕ್ಷರು ನೀವು ನಮ್ಮದು ಸ್ಥಾನವನ್ನು ವಹಿಸಿಕೊಂಡಂತಹ ನಾಗಭೂಷಣ್ ಅವರೇ, ಅದೇ ರೀತಿ ಹಿರಿಯ ಶಿಕ್ಷಕರಾದ ಪೂರ್ಣಿಮಾ ಮೇಡಮ್ ಮತ್ತು ಎಲ್ಲ ಶಿಕ್ಷಕರು ಬಂದವರೇ, ನಮ್ಮ ಆಡಳಿತ ಮಂಡಳಿಯ ಸದಸ್ಯರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಸುಮಾರು 17 ವರ್ಷದಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀಮತಿ ಶೋಭಾ ಅವರೇ, ಶ್ರೀ ಸುಕುಮಾರ್ ಅವರೇ, ಹಾಗೂ ಪೋಷಕರೇ ಮತ್ತು ಸೈಲೆಂಟ್ ಆಗಿ ಕೂತ್ಕೊಂಡ ವಿದ್ಯಾರ್ಥಿಗಳು, ಮಾತಾಡಬೇಡಿ. ನಮ್ಮ ಶಿಕ್ಷಕ ದಿನಾಚರಣೆ ಮೂಡುಬಿದಿರೆಯಲ್ಲಿ 11 ಗಂಟೆಗೆ ಇರುವುದರಿಂದ ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೇನೆ. ಅದನ್ನು ದಯವಿಟ್ಟು ಕ್ಷಮಿಸಿ. ಮೊದಲು ನಾನು ಮಾತಾಡಲಿಕ್ಕೆ ಹೇಳಿದೆ, ನಾಗಭೂಷಣ್ ಜೋಶಿ ಅವರು ಮಾತನ್ನು ಕೇಳಬೇಕಿತ್ತು ನನಗೆ. ಆದರೆ ಇವತ್ತಿನ ಸ್ವಲ್ಪ ಕಾರ್ಯಭಾವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಲೇಬೇಕೆನ್ನುವಂತಹ ಒಂದು ಇಚ್ಛೆಯಿಂದ ನಾನು ಬಂದ ಕಾರಣ ನಾನು ಸ್ವಲ್ಪ ಈ ಕಾರ್ಯಕ್ರಮ ಆದ ಮೇಲೆ ಮುಂದುವರಿಸ್ತಾ ಇದ್ದೇನೆ. ಶಿಕ್ಷಕರ ದಿನಾಚರಣೆ, ಶಿಕ್ಷಕರು ಎಲ್ಲರೂ ಶಿಕ್ಷಕರೇ. ವಿದ್ಯೆ ಕಲಿಸಿದಾದ ಗುರು ಅಂತ ಹೇಳ್ತೇವೆ. ಒಂದು ಮಾರ್ಗವನ್ನ ಹೇಳಿದಂಥವನು ಗುರುವೇ, ಒಂದು ನಮಗೆ ತಪ್ಪು ದಾರಿಯಲ್ಲ ಈ ಸರಿ ದಾರಿಯಲ್ಲಿ ಹೋಗುವ ಅಂತ ಹೇಳುವಂಥವನು ಗುರುವೇ. ನನಗೆ ನನ್ನ ಮಗನೂ ಗುರುವಾಗಬಲ್ಲ,
ಕೆಲವೊಮ್ಮೆ ಮೊಬೈಲ್ಗಳಲ್ಲೆಲ್ಲ ಹೊಸ ಹೊಸ ಅಪ್ಲಿಕೇಶನ್ ಅನ್ನ ಮಾಡುವಾಗ ಮಕ್ಕಳನ್ನು ಕೇಳಿದ್ದೇವೆ ನಾವು, ಆ ಮಕ್ಕಳೇ ನಮಗೆ ಗುರುವಾಗ್ತದೆ. ಆದ್ರಿಂದ ಕೇವಲ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ 4 ಮಕ್ಕಳಿಗೆ ಶಿಕ್ಷಕ ವೃತ್ತಿಯನ್ನು ಮಾಡಿ ಸೇವೆ ಸಲ್ಲಿಸಿದವರು ಮಾತ್ರ ಶಿಕ್ಷಕರಲ್ಲ. ಈ ಸಮಾಜದಲ್ಲಿ ಇಲ್ಲಿರುವವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಕರೇ. ಅಂತಹ ಶಿಕ್ಷಕರ ದಿವಸದಂದು ನಾವು ಇವತ್ತು ನಮ್ಮ ಹಿರಿಯ ಶಿಕ್ಷಕರಾದಂತಹ ಶ್ರೀಮತಿ ಶೋಭಾ ಇವರನ್ನ ಒಂದು ಅಭಿನಂದಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವರು ತಮ್ಮ ಮಾತನ್ನು ಹೇಳಿದ್ರು, ಮುಜುಗರಾಗ್ತದೆ ಅಂತ. ಒಂದು ಎಲ್ಲರ ಎದುರಲ್ಲಿ ನಮ್ಮ ಸೇವೆಯನ್ನ ಪರಿಗಣಿಸಿ ನಮ್ಮನ್ನ ಯಾರಾದ್ರೂ ನೀವು ಭಾರಿ ಒಳ್ಳೆಯವರು, ನೀವು ಭಾರಿ ಹೆಚ್ಚು ವರ್ಷಗಳ ಕಲಿಸ್ತಾ ಇದ್ದೀರಿ, ಒಳ್ಳೆ ಕಲಿಸ್ತಾ ಇದ್ದೀರಿ ಅಂತ ಹೇಳೋದು ಮುಜುಗರಾಗುವುದು ಸಹಜ. ಆದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಸನ್ಮಾನಕ್ಕೂ ಒಂದು ಯೋಗ ಅಂತ ಬರಬೇಕು. 17 ವರ್ಷಗಳಿದ್ದೀರಿ, 10 ವರ್ಷ 15 ವರ್ಷ ಆದ್ಮೇಲೆ ಮಾಡ್ಬೋದಿತ್ತು, ಆದ್ರೆ ಯೋಗ ಇರಲಿಲ್ಲ. ಯಾವುದಕ್ಕೊಂದು ಟೈಮ್ ಕೂಡಿ ಬರಬೇಕು. ನಾನು ಇಲ್ಲಿ ಅಧ್ಯಕ್ಷನಾಗಿ ಸುಮಾರು 13 ವರ್ಷ ಆಯಿತು. ಈ ಅಕ್ಟೋಬರ್ಗೆ 2011ರಲ್ಲಿ ಸ್ವೀಕರಿಸಿದ್ದೇನೆ. ನಾವೆಲ್ಲರೂ ಸಾಧಾರಣ ಒಂದೇ ಟೀಮಲ್ಲಿದ್ದೇವೆ. ಈವರೆಗೆ ಮಾಡ್ಬೋದಿತ್ತು, ಆಗ್ಲಿಲ್ಲ. ಈ ವರ್ಷ ಯೋಗ ಬಂದಿದೆ, ಎಲ್ಲರ ಒಂದು ಅಭಿಪ್ರಾಯ ಸೇರಿದೆ. ಆದ್ರಿಂದ ಅದಕ್ಕೆ ನಾವು ಮುಜುಗರ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ದೇವರು ಪ್ರಕೃತಿ ಕ್ರಿಯಮಾಣನೇ ಗುಣೈ ಕರ್ಮಾಣಿ ಸರ್ವಜ ಅಂತ ಉಂಟು. ಪ್ರಕೃತಿ ಯಾವ ರೀತಿ ಒಂದು ನಿಯಮ ಮಾಡ್ತದೋ ಅದರ ಪ್ರಕಾರ ನಾವು ಹೋಗ್ತೇವೆ. ಇವತ್ತು 4 ಜನರು ನಾವು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಒಂದು ಒಳ್ಳೆ ಪ್ಲಾನ್ ಎಲ್ಲ ಮಾಡಿದ್ರು, ಯಾವ ರೀತಿ ಮಾತಾಡಬೇಕು, ಪ್ರಸ್ತಾವನೆ ಹೇಗೆ ಅಂತೆಲ್ಲ. ಇದು ತುಂಬಾ ವಿಷನ್ ಇರುವುದು. ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ನೋಡಿ, ಅವರಿಗೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇಲ್ಲ. ಆದ್ರಿಂದ ನಾಗಭೂಷಣ್ ಜೋಶಿಯವರು ನಮ್ಮ ಹಿರಿಯರು, ಅವರ ಉಪಸ್ಥಿತಿ ನಮಗೆ ಬೇಕೇ ಅಂತ ಇದ್ದ ಕಾರಣ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ನಾಳೆ ನಾಡ್ದು ತುಂಬಾ ಬಿಸಿ ಕಾರ್ಯಕ್ರಮ ಇದೆ. ಅವರ ಈ 80ನೇ ವರ್ಷದ ಈ ಒಂದು ಏಜಲ್ಲಿ ಕೂಡ ನಮ್ಮೊಟ್ಟಿಗೆ ಇರಬೇಕೆನ್ನುವಂತ. ಆದ್ರಿಂದ ಯಾವುದು ಒಂದು ಯೋಗದಿಂದ ಆಗುವಂತಹ ಘಟನೆಗಳು ನಾವು ಎಣಿಸ್ತೇವೆ. ಅಹಂಕಾರ ವಿಮೂಢಾತ್ಮ ಕರ್ತಾರ ಅಹಂ ಇದು ಹೇಳ್ತೇವೆ, ನಾನೇ ಮಾಡಿಸಿದೆ, ಇದನ್ನು ನನ್ನಿಂದ ಆಯ್ತು ಸಾಧ್ಯ, ನಾನು ಅದಕ್ಕೆ ಆಗ್ತಿರ್ಲಿಲ್ಲ ಅಂತ ಅನೇಕ ಬಾರಿ ನಮ್ಮಿಂದ ಈ ಮಾತುಗಳು ಬರ್ತದೆ. ಬಟ್ ಆದಷ್ಟು ಬರಬಾರ್ದು. ಯಾಕಂದ್ರೆ ನಮ್ಮ ಮೇಲೆ ಒಬ್ಬ ಇದ್ದಾನೆ, ಅವನು ಹೇಳಿದ್ರೆ ಮಾತ್ರ, ಅವನ ಮನಸ್ಸು ಮಾಡಿದ್ರೆ ಮಾತ್ರ ನಾವು ಏನು ಮಾಡ್ಲಿಕ್ಕೂ ಸಾಧ್ಯ, ಇಲ್ಲ ಅಂತಾದ್ರೆ ಯಾವುದು ಸಾಧ್ಯ ಇಲ್ಲ. ಆದ್ರಿಂದ ಇಂಥ ಒಂದು ಸುಯೋಗ ಬಂದಿದೆ. ಶೋಭಾ ಟೀಚರಿಗೆ 17 ವರ್ಷದಿಂದ ಒಂದೇ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡುವುದು ಸುಲಭ ಮಾತಲ್ಲ. ಗವರ್ಮೆಂಟ್ ಅಲ್ಲಿ ಮಾಡಬಹುದು, ಯಾಕಂದ್ರೆ ನಮಗೆ ಸಂಬಳ ಸಿಗ್ತದೆ, ಸಂಬಳದ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಬೇರೆ ಎಲ್ಲ ಟ್ರಾನ್ಸ್ಫರ್ಗಳು ಇತ್ಯಾದಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗದಿದ್ದು ಸಂಬಳದ ಸ್ಯಾಟಿಸ್ಫ್ಯಾಕ್ಷನ್ 100% ಸಿಗ್ತದೆ. ಆದ್ರೆ ಇಂಥ ಶಾಲೆಗಳಲ್ಲಿ, ಒಂದು ಅನ್ಎಡೆಡ್ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ 17 ವರ್ಷ, ಅದು ಡೆಡಿಕೇಶನ್, ಅದು ಒಂದು ಕಚ್ಚಿ ನಿಲ್ಲುವಂತಹದ್ದು. ಯಾವುದೇ ಬೀಳುಗಳು ಆಡಳಿತ ಮಂಡಳಿ ಕೆಲವು ಮಾತುಗಳು ಇದೆಲ್ಲ ಸಾಮಾನ್ಯ. ಎಲ್ಲಾ ಶಾಲೆಗಳಲ್ಲಿ, ಎಲ್ಲಾ ಸಂಸ್ಥೆಗಳಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಇರುವಂತದ್ದು. ಆದ್ರಿಂದ ಅದನ್ನು ಕರ್ಕೊಂಡು ಇದನ್ನು ಸರಿಯಾಗುವುದು ಅಂತ ಹೇಳ್ತಾ ಕರ್ಕೊಂಡಿದ್ದೀರಾ. ಇನ್ನು ಮುಂದೆಯೂ ಒಳ್ಳೆಯ ಭವಿಷ್ಯವಿದೆ. ತಾಳಿನ ಅನುಭವ ಯಾವಾಗ ತಾಳ್ಮೆಯಿಂದ ನಾವು ಮುಂದೆ ಹೋಗ್ತೇವೋ, ಅಂತ ಸನ್ನಿವೇಶ ಬಂದಾಗ ನಾವು ಅದನ್ನ ಕರ್ಕೊಂಡು ಮುಂದೆ ಹೋಗ್ತೇವೋ, ಆಗ ನಾವು ಲೈಫಲ್ಲಿ ಕೂಡ ಮುಂದೆ ಬರ್ತೇವೆ. ಅದರಿಂದ ದೇವರು ನಿಮಗೆ ಉತ್ತಮ ಆಯುರಾರೋಗ್ಯ, ಐಶ್ವರ್ಯ, ಧನಧಾನ್ಯ ಸಂಪತ್ತಿಗಳನ್ನು ಕರುಣಿಸಲಿ. ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನದ ಶುಭಾಶಯಗಳು. ಎಲ್ಲ ಶಿಕ್ಷಕರು ನಮ್ಮ ಶಾಲೆಯ ಒಳ್ಳೆಯ ಬೆಳವಣಿಗೆಯಲ್ಲಿ ಮಾತ್ರ ಪಾತ್ರವನ್ನು ವಹಿಸಿದ್ದೀರಾ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಅದನ್ನೇ ವಹಿಸಿಕೊಂಡು ಮುಂದುವರಿಸಿ. ಮತ್ತೊಮ್ಮೆ ಎಲ್ಲ ನಮ್ಮ ಗುರುಕುಲದ ಶಿಕ್ಷಕರ ಪ್ರತಿನಿಧಿಯಾಗಿ ಇಲ್ಲಿ ನಮ್ಮೊಂದಿಗಿರುವಂತಹ ವಾಮನ್ ಡೋಗ್ರೆಯವರು, ಮೂರ್ತಿ ಮಾಸ್ಟರು, ಕೃಷ್ಣ ಮಾಸ್ಟರು, ಬೋಸ್ ಟೀಚರ್, ವಸಂತ ಟೀಚರ್, ನಾರಾಯಣ ಡೋಗ್ರೆಯವರು, ಇಂದಿನ ಗುರುಕುಲದ 7 ಕಂಬಗಳ ಒಂದು ಪ್ರತಿನಿಧಿಯಾಗಿ ನಮ್ಮೊಂದಿಗೆ ನಾಗಭೂಷಣ್ ಮಾಸ್ಟರ್ ಇದ್ದಾರೆ. ಆ ಗುರುಕುಲದ ಶಿಕ್ಷಣ ನಮ್ಮಲ್ಲಿ ಇವತ್ತು ಕೂಡ ಅನ್ವಯಿಸ್ತಾ ಉಂಟು. ಇನ್ನು ನಾಗಭೂಷಣ್ ಮರಾಠಿಯವರು ಕೂಡ ಹೇಳಿದ್ರು, ಆ ಒಂದು ಶಿಕ್ಷಣದ ಕ್ರಮ ಹೇಗಿತ್ತು, ನಾಗಭೂಷಣ್ ಮಾಸ್ಟರ್ ಕ್ರಮ ಹೇಗಿತ್ತು, ಅವರು ಕಲಿಸುವಂತಹ ರಾಮಾಯಣ ಇತ್ಯಾದಿಗಳು, ಅವರು ಕಲಿಸಿದಂತಹ ಭೂತ ಕನ್ನಡ ಹೇಳಿದ್ದು ಸಹ ವಿಜ್ಞಾನ, ಇದೆಲ್ಲ ನಮಗೆ ಇವತ್ತು ನಮ್ಮ ಇಡೀ ಜೀವನ ರೋಮಾಂಚನ ಆಗ್ತಾ ಇದೆ. ಈ ಶಾಲೆಯಲ್ಲಿ ಕಲಿತದ್ದು ನಮ್ಮ ಈ ಒಂದು ಇವತ್ತಿನ ಏನೆಲ್ಲ ಮಾಡ್ತಾ ಇದ್ದೇವೆ, ಅನೇಕ ವಿದ್ಯಾರ್ಥಿಮಾನಿಗಳು ನಮ್ಗೆ ಹೇಳ್ತಾ ಇದ್ದಾರೆ, ಗುರುಕುಲದಲ್ಲಿ ಕಲಿತವರು 10ಕ್ಕೆ 8 ಜನ ಒಳ್ಳೆಯ ಅಭಿಪ್ರಾಯವನ್ನು, 9 ಜನ ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಗುರುಕುಲದಿಂದಾಗಿ ನಾನು ಹೀಗೆ ಆದ. ಅದರಿಂದ ಅವರಿಗೆಲ್ಲರಿಗೂ, ಹಿರಿಯ ಗುರುಗಳಿಗೆ, ಹಿರಿಯ ಚೇತನಗಳಿಗೆ ನಮಸ್ಕರಿಸ್ತಾ, ಎಲ್ಲರಿಗೂ ವಂದಿಸ್ತಾ ನಿರ್ವಹಿಸ್ತಾ ಇದ್ದೇನೆ. ನಮಸ್ಕಾರ. ಈ ಶಾಲೆ ಶಿಕ್ಷಣದ ಮೌಲ್ಯ ಬಹಳ ಅದ್ಭುತವಾಗಿ ವಿವರಿಸಿದ್ದೀರಿ. ನೀವು ನಿಮಗೆ ಸಿಕ್ಕಿದಂತಹ ಪದವಿಗಿಂತಲೂ ಬಹಳ ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ಶ್ರೀಯುತ ಗಜಾನನ ಮರಾಠೆ ಅಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ವಂದನಾರ್ಪಣೆ ಈ ಮೂಲಕ ಸಲ್ಲಿಸುತ್ತಿದ್ದೇನೆ.
ಅನ್ಯ ಕಾರ್ಯದ ನಿಮಿತ್ತ ಇವರು ನಿರ್ಗಮಿಸುತ್ತಿದ್ದಾರೆ. ವಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಮತಿ ಪೂರ್ಣಿಮಾ ಒಂದೆರಡು ಮಾತಾಡಬೇಕು ಅಂತ ನಾನು ವಿನಂತಿಸಿದ್ದೇನೆ. ಶಿಕ್ಷಕರು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ನಾನು ವಿನಂತಿಸಿದ್ದೇನೆ. ಎಲ್ಲರಿಗೂ ವಂದನೆಗಳು. ನನಗೆ ಕಲಿಸಿರುವ ನನ್ನ ಸರ್ ಮುಂದೆ ನಾನು ನಿಂತು ಎರಡು ಮಾತು ಒಂದು ಶಿಕ್ಷಕಿಯಾಗಿ ಹೇಳ್ತಾ ಇದ್ದೇನೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಟೀಚರ್. ನನಗೆ ಕನ್ನಡದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ನನಗೆ ಫಸ್ಟ್ ಕಾಲ್ ಬಂದಾಗ ನಿಜ ಸ್ಯಾಲರಿಯ ಬಗ್ಗೆ ಎಲ್ಲ ನನಗೆ ಥಿಂಕಿಂಗ್ ಬಂದದ್ದು. ನಾನು ಕಲಿತ ಶಾಲೆಯಲ್ಲಿ ನಾನೇ ಒಂದು ಶಿಕ್ಷಕಿಯಾಗಿ ವರ್ಕ್ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಲ್ಲ, ಅದೇ ತುಂಬಾ ಖುಷಿ ಆಯಿತು. ಮತ್ತೆ ನಮ್ಮ ನಾಗೇಶ್ವರ್ ಸರ್, ರೋಸಿ ಟೀಚರ್, ನಾರಾಯಣ್ ಸರ್ ಇವರನ್ನೆಲ್ಲ ಯಾವತ್ತೂ ಮರೀಲಿಕ್ಕಿಲ್ಲ. ಅವರು ಕೊಟ್ಟ ಅದೇ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು ಅನ್ನೋದೇ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯ ಶಿಕ್ಷಕರ ಎಲ್ಲರಿಗೂ ಮೊದಲನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಜಾನನ ಸರ್ ಪರವಾಗಿ ನಮ್ಮ ಹಿರಿಯರು ನಾಗಕೃಷ್ಣನ್ ಸರ್ ಅವರು ಸ್ವೀಕರಿಸಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರಾಮಣ್ಣ ಅವರೇ ಹಾಗೂ ಇವತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಶೋಭಾ ಅವರಿಗೂ ಕೂಡ ವಂದಿಸುತ್ತಾ, ಎಲ್ಲ ಶಿಕ್ಷಕರಿಗೂ ವಂದಿಸುತ್ತಾ, ಪೋಷಕರಿಗೂ ಹಾಗೂ ಮುದ್ದು ಮಕ್ಕಳೇ ಏನ್ ಹೇಳೋಣ ಅಂತ ಹೇಳಿ, ನನ್ನ ಒಂದು ಶಿಕ್ಷಕ ವೃತ್ತಿ ಬರೋ ತಿಂಗಳಿಗೆ 42 years ಸರ್ವಿಸ್ ಆಗ್ತದೆ ನನಗೆ ಶಿಕ್ಷಕ ವೃತ್ತಿಯಲ್ಲಿ. ಇದಕ್ಕೆ ಕಾರಣ ನನ್ನ ತಂದೆಯವರ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಕಾರಣ ಅವರು ಏನು ನನಗೆ ಒಂದು ದಾರಿಯನ್ನು ತೋರಿಸಿದ್ದಾರೆ, ಶಿಕ್ಷಕ ವೃತ್ತಿ ಆಗ್ಬೇಕು, ಶಿಕ್ಷಕ ಕೆಲಸದಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಆಶಯ ಇತ್ತು. ಅವರ ಒಂದು ಆಶಯ ಇರುತ್ತೆ. ನಿಜವಾಗಿ ನಾನು SSLC ಆದ ನಂತರ PUCಗೆ ಸೇರಿಕೊಂಡಿದ್ದೆ. ಆದ್ರೆ ನನ್ನ ತಂದೆಯವರು ಕೂಡ ಒಬ್ಬ ಹೆಡ್ ಮಾಸ್ಟರ್ ಆಗಿದ್ದ ಕಾರಣ ಅವರ ಒಂದು ಆಲೋಚನೆ ಇತ್ತು, ನಾವು 4 ಮಕ್ಕಳಲ್ಲಿ ಒಬ್ಬರಾದ್ರು ನನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ. ಅದೇ ಪ್ರಕಾರ SSLC ಮುಗಿಸಿ ನನ್ನನ್ನ ಶಿಕ್ಷಕ ತರಬೇತಿ ಕೇಂದ್ರಕ್ಕೆ ಸೇರಿಸಿ ಅಲ್ಲಿ ತರಬೇತಿಯನ್ನು ಪಡೆದು ಪ್ರಥಮವಾಗಿ ನಾನು ಅವರ ಒಂದು ದಾರಿಯಲ್ಲಿ, ಅವರ ಶಾಲೆಯಲ್ಲಿ ನಾನು ನನ್ನ ಕೆಲಸವನ್ನ ಪ್ರಾರಂಭ ಮಾಡಿದೆ. ಈಗಿನ ಒಂದು ಮಕ್ಕಳಿಗೆ ಅಥವಾ ಯಾರಿಗಾದ್ರು ಕೇಳುವಾಗ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಹೇಳುವಾಗ ಕೆಲವು ಫಿಲ್ಮ್ ಆಕ್ಟರ್ಸ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಕ್ರಿಕೆಟ್ ಆಟಗಾರರನ್ನೆಲ್ಲ ನನ್ನ ರೋಲ್ ಮಾಡೆಲ್ ಅವರು ಅಂತೇಳಿ. ನಾನು ನನಗೆ ಎನಿ ಟೈಮ್ ನನ್ನ ಉಸಿರಿರುವ ತನಕ ನನ್ನ ರೋಲ್ ಮಾಡೆಲ್ ನನ್ನ ತಂದೆಯವರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾರಣ ಅವರ ಒಂದು ಹಾಕಿದ ದಾರಿ ಅದನ್ನು ನಾನು ಇವತ್ತಿಗೂ ಕೂಡ ಅದನ್ನು ಮುಂದುವರಿಸಿಕೊಂಡೇ ಬರ್ತಾ ಇದ್ದೇನೆ. ಆಮೇಲೆ ನಿವೃತ್ತಿಯ ನಂತರ ನನಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಅನುದಾನಿತ ಶಾಲೆಗಳಿಗೆ ಸನ್ಮಾನ ಕಾರ್ಯಕ್ರಮ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಮಟ್ಟದಿಂದ. ಆಗ ನನ್ನನ್ನು ಮೊನ್ನೆ ಬಂದವರು ರಮೇಶ್ ಕಾಲಿನ್ ಸರ್ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಆಗ ಹೋಗಿ ಎಲ್ಲ ಕಾರ್ಯಕ್ರಮ ಎಲ್ಲ ಆಗಿ ಊಟದ ಹೊತ್ತಿರುವಾಗ ಶೋಭಾ ಟೀಚರ್ ಭೇಟಿ ಆದ್ರು ನನಗೆ. ಅವ್ರು ಭೇಟಿ ಆದಾಗ ಒಂದೇ ಮಾತಾಡಿದ್ರು, ನೀವು ಈಗ ನಮ್ಮ ಶಾಲೆಗೆ ಬರಬೇಕು ಅಂತ ಹೇಳಿ. ಅವ್ರು ಮತ್ತೆ ಗಜಾನನ್ ಸರ್ ಕೂಡ ಬಂದಿದ್ರು. ಅವರ ಹತ್ರ ಅವ್ರದ್ದು ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡಿದ್ರು ಗಜಾನನ್ ಸರ್ಗೆ. ಅವರು ಬಂದು ನಂತರ ಕೇಳಿದ್ರು, ಹೀಗೆ ನೀವು ನಮ್ಮ ಶಾಲೆಗೆ ಬರಬೇಕು ಅಂತ ಹೇಳಿ. ಆಗ ನಾನು ನಿವೃತ್ತಿ ಆದ ತಕ್ಷಣ ನಾನು ಸ್ವಲ್ಪ ರಿಲ್ಯಾಕ್ಸ್ ಬೇಕಿತ್ತು, 3-4 ತಿಂಗಳು ರೆಸ್ಟ್ ಬೇಕು ಅಂತ ಹೇಳ್ಕೊಂಡು ಹೇಳಿ ನಾನು ಕೊನೆಗೆ ಹೇಳ್ತೇನೆ ಅಂತ ಹೇಳಿದೆ, ಯಾವಾಗ ಮಾಡ್ತೇನೆ. ಮತ್ತೆ ಫೆಬ್ರವರಿಯಿಂದ ಮೇಲಿನ ಮೇಲೆ ಮೆಸೇಜ್ ಬರಬೇಕು ಕಾಲ್ ಅಂತ ಹೇಳಿ. ಹಾಗೆ ಇಲ್ಲಿ ಈಗ ಸೇರಿ ಒಂದು ವರ್ಷ ಮುಗಿದಿದೆ. ಈ 1 ವರ್ಷ ಕೆಲಸದ ಸಮಯದಲ್ಲಿ ನಾನು ಹಿಂದೆ ಸರ್ವಿಸ್ ಮಾಡಿದಂತ ಶಾಲೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇದ್ದೇನೆ ಅದನ್ನು ಕೂಡ ಇಲ್ಲಿ ಕೆಲವರನ್ನ ಇಲ್ಲಿ ಫಾಲೋ ಮಾಡ್ತಾ ಇದ್ದೇನೆ. ಅದರಲ್ಲಿ ಇದು ಶಿಕ್ಷಕರ ದಿನಾಚರಣೆ ಕೂಡ ಹೌದು. ಹೋದ ವರ್ಷ ನಾವು ರೋಸಿ ಟೀಚರ್, ಇಲ್ಲಿ ಸರ್ವಿಸ್ ಮಾಡಿದಂತಹ ಹಿರಿಯ ಶಿಕ್ಷಕಿ ರೋಸಿ ಟೀಚರ್ ಅನ್ನು ಸನ್ಮಾನ ಮಾಡಿದೆವು. ಈ ಬಾರಿ ಏನ್ ಮಾಡುವ ಅಂತ ಹೇಳಿ, ಯಾರನ್ನ ಆಯ್ಕೆ ಮಾಡುವ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಒಂದು ಮೆಸೇಜ್ ಪಾಸ್ ಮಾಡಿದೆ. ಈ ಸಲ ಶಿಕ್ಷಕರ ದಿನಾಚರಣೆ ಹತ್ತಿರ ಬರ್ತಾ ಇದೆ, ಏನ್ ಮಾಡೋಣ ಸಲಹೆ ಕೊಡಿ ಅಂತ ಹೇಳಿ. ಅದಕ್ಕೆ ಕೊನೆಗೆ ನನ್ಗೊಂದು ಮನಸ್ಸಲ್ಲಿತ್ತು, ಯಾಕಂತ ಹೇಳಿದ್ರೆ ಇಲ್ಲಿ ಹಿರಿಯ ಶಿಕ್ಷಕರಿದ್ದಾರೆ ಮಾಳ ಗ್ರಾಮದಲ್ಲಿ, ನಾಗಭೂಷಣ್ ಸರ್ ಇದ್ದಾರೆ, ಶ್ರೀರಂಗ ಜೋಶಿ ಸರ್ ಇದ್ದಾರೆ.
ಅವರಿಗೆಲ್ಲ ಸನ್ಮಾನ ಎಲ್ಲ ಆಗಿರ್ತದೆ ಅಂತ ನನ್ನ ಭಾವನೆ ಆಗಿತ್ತು. ಹಾಗಾಗಿ ನಾನು ಹೇಳಿದ್ದೆ, ನನ್ನ ಮನೆಗೆ ಬಂದಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 15-14 ವರ್ಷಗಳಿಂದ ಶೋಭಾ ಟೀಚರ್, ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳಿ ಒಂದು ಅಷ್ಟೇ ಹಾಕಿದ್ದು ನಾನು ಅಷ್ಟೇ. ಅದ್ರ ನಂತರ ಅವರು ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಿದಾಗಿ ಕೊನೆಗೆ ಓಕೆ ಅಂತ ಹೇಳಿದ್ರು. ಈ ಮಾತು ನಮ್ಮ ಆಡಳಿತ ಮಂಡಳಿ ಕಾರ್ಯದರ್ಶಿ ಅವರು ಶೋಭಾ ಟೀಚರ್ ಫೋನ್ ಮಾಡಿ ಹೇಳಿದಾಗ ಅವರು ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿದ್ರು. ಕೊನೆಗೆ ಯಾರು ಹೇಳಿದಂತ ಹೇಳುವಾಗ ನಾನು ಹೇಳಿ ಯಾರು ಅವ್ರು ಬಿಡುದಿಲ್ಲ, ಮಾತ್ರ ಪಟ್ಟು ಬಿಡುದಿಲ್ಲ. ಅದು ಏನ್ ಹೇಳಿದ್ರು ಅದೊಂದು ಕ್ಲಿಯರ್ ಆಗ್ಬೇಕು. ಆ ಕ್ಲಿಯರ್ ಆದಾಗ ಅಂತ ಹೇಳಿದ್ರು ಅವ್ರು ನಿಮ್ಮ ಎಕ್ಸಾಮ್ ಹೇಳಿದ್ರು ಅಂತ ಹೇಳಿ. ಅವ್ರು ನಮ್ಗೆ ಹೇಳಿಲ್ಲ, ನಾನು ಹೇಳಿಲ್ಲ, ಸಸ್ಪೆನ್ಸ್ ಆಗಿರ್ಬೇಕು ಅಂತ ಹೇಳಿ ಯಾವುದೇ ನಿಮ್ಗೆ ಹೇಳಿಲ್ಲ ಅಂತ ಹೇಳಿ ಅವತ್ತು ಫೋನ್ ನನಗೆ ಸಂಜೆ, ನೀವು ಹೇಳಿಲ್ಲ ನನಗೆ ಯಾಕೆ ಅಂತ ಹೇಳಿ. ಅದು ಕೇಳಿದೆ, ಯಾವಾಗ ಒಂದು ಕಾರ್ಯಕ್ರಮ ಮಾಡುವಾಗ ಅದು ಯಾರು ನಾವು ಆನರ್ ಮಾಡ್ತೇವೋ ಅದು ಸಾಧಾರಣವಾಗಿ ಸಸ್ಪೆನ್ಸ್ ಆಗಿರ್ತದೆ. ಈಗ ಜಿಲ್ಲಾ ಮಟ್ಟ ಆಗಲಿ ರಾಜ್ಯ ಮಟ್ಟ ಆಗಲಿ ಪ್ರಶಸ್ತಿ ಸಿಗೋದೆಲ್ಲ ಇಲಾಖೆಯಿಂದ ಮುಂಚಿನ ದಿವಸ ಅದು ಅವರಿಗೆ ಹೋಗ್ತದೆ ಮೆಸೇಜ್. ಹಾಗಾಗಿ ಖಂಡಿತವಾಗಿಯೂ ಶೋಭಾ ಇವತ್ತಿನ ಒಂದು ಪ್ರಶಸ್ತಿಗೆ ಭಾಜನರು ಆಗಿರ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳಿಕೆ ಬಯಸ್ತೇನೆ. ಕಾರಣ ದಿಟ್ಟ ನಿರಂತರವಾಗಿ ಏನು ದಿಟ್ಟ ಅನೇಕ ನಿರಂತರ ಅಂತ ಹೇಳ್ತಾರಲ್ಲ ನ್ಯೂಸಲ್ಲಿ, ಅದೇ ರೀತಿ ಅವರ ಮಾತುಗಳು ನನಗೆ ಖಂಡಿತವಾಗಿ ಅವರ ಮಾತು ಇಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಸೇರುವಾಗ ನಮಗೆ ಯಾವುದೇ ಒಂದು ವಿಷಯಗಳು ಗೊತ್ತಿರಲಿಲ್ಲ. ಇಲ್ಲಿಯ ಕಾರ್ಯಕ್ರಮ ಹೇಗೆ, ಇಲ್ಲಿ ಕಾರ್ಯಕ್ರಮ ಯಾವ ರೀತಿ ಮಾಡ್ತಾರೆ ಅಂತೇಳಿ. ಇವರು ಸೀನಿಯರ್ ಇದ್ದ ಕಾರಣ ಎಲ್ಲ ಮಾಹಿತಿಗಳನ್ನ ನಾನು ಅವರ ಕೇಳ್ಕೊಂಡು ಅದನ್ನ ಫಾಲೋ ಮಾಡ್ತಾ ಬಂದಿದ್ದೇನೆ ಇಷ್ಟವರೆಗೆ. ಇನ್ನು ಕೂಡ ಅವರ ಸಹಕಾರವನ್ನು ನಾನು ಸದಾ ಬಯಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಕೇಳಿಕೊಳ್ತೇನೆ. ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಆಡಳಿತ ಮಂಡಳಿಯವರಿಂದ ಅವರ ಮೂಲಕ ನಡೆದಿದೆ. ಅದನ್ನು ಬಹಳ ನಾವು ಅವ್ರು ಏನು ನಮಗೆ ಆನರ್ ಮಾಡಿದ್ರು, ಎಲ್ಲಾ ಶಿಕ್ಷಕರಿಗೂ ಕೂಡ ಸೇರಿದಂಥದ್ದು ನೆನಪಿಗೆ. ಖಂಡಿತವಾಗಿ ನಾವೇನಾಗ್ತೇವೆ, ಈ ರೀತಿಯ ಒಂದು ಕೆಲಸ ಆದ್ರೆ ಅದು ನಮಗೆ ಖಂಡಿತವಾಗಿಯೂ ನೆನಪಿನಲ್ಲಿ ಮರೆ ಮಾತದೆ ಉಳಿತದೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲಾ ಸದಸ್ಯರು ಸೇರಿಕೊಂಡು ಹಾಗೂ ಪೋಷಕರು ಸೇರಿಕೊಂಡು ನಮ್ಮ ಎಲ್ಲಾ ಶಿಕ್ಷಕರನ್ನ ಗೌರವಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನನ್ನ ಶಿಕ್ಷಕ ತಂಡದ ಪರವಾಗಿ ತುಂಬುವುದರಿಂದ ಧನ್ಯವಾದಗಳನ್ನು ಇಷ್ಟಪಡ್ತೇನೆ. ಅದೇ ರೀತಿ ಇದೇ ರೀತಿ ನಮಗೆ ಆಡಳಿತ ಮಂಡಳಿಯಿಂದ ಸದಾ ನಾವು ಏನು ಮನವಿ ಮಾಡ್ತೇವೆ ಆ ಮನವಿಗೆ ಚೆನ್ನಾಗಿ ಸ್ಪಂದನೆಯನ್ನು ನೀಡಬೇಕು ಅಂತ ಹೇಳ್ತಾ ಅವಕಾಶಗಳನ್ನು ಹೊಂದಿಸ್ತಾರೆ. ಮೊದಲೊಮ್ಮೆ ಎಲ್ಲರಿಗೂ ಕೂಡ ಯಾರೆಲ್ಲ ಶಿಕ್ಷಕರು ಇದ್ದೀರಾ ಮಕ್ಕಳು ಕೂಡ ಇವತ್ತಿನ ಮಕ್ಕಳು ಮುಂದಿನ ಶಿಕ್ಷಕರು ಅಲ್ವಾ. ಇವತ್ತು ನಾವು ಶಿಕ್ಷಕರಾಗಿದ್ದೆಲ್ಲ ಸನ್ಮಾನ ಶೋಭಾ ಟೀಚರ್ಗೆಲ್ಲ ಮಾಡಿದ್ದೇವಲ್ವಾ. ಈ ಇಷ್ಟು ಮಕ್ಕಳಿಗೆ ಮುಂದೆ ಇನ್ನು ನಾನು ಕಲಿತು ಶಿಕ್ಷಕನಾಗ್ತೇನೆ ಅಂತ ಹೇಳೋ ಕೈ ಎತ್ತಿ ನೋಡುವ. ಟೀಚರ್ ಕೆಲಸಕ್ಕೆ ಸೇರ್ತೇವೆ ಅಂತ ಹೇಳೋದು, ಟೀಚರ್ ಆಗಿ ಹೋಗ್ತೇವೆ ಅಂತ ಹೇಳಿ. ಓಕೆ, ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದೊಂದು ಶಾಲೆಯ ರಾಷ್ಟ್ರಪತಿ ಶಿಕ್ಷಕರು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈಗೊಳಿಸಿರುವ ಶ್ರೀಯುತ ಎಂ ನಾಗಭೂಷಣ್ ಜೋಶಿ ಸರ್ ತಮ್ಮ ಮಾತುಗಳಿಗಾಗಿ. ಮುಖ್ಯ ಶಿಕ್ಷಕಿಯರೇ, ಶಾಲೆಯ ವಿವಿಧ ಅಂಗಗಳ ಪದಾಧಿಕಾರಿಗಳೇ, ಪೋಷಕರೇ, ಮಕ್ಕಳೇ ಹಾಗೂ ಇಂದಿನ ದಿನದ ವಿಶೇಷತೆಗೆ ಹಾಜರಾದ ಇಲ್ಲಿಯ ಎಲ್ಲ ಶಿಕ್ಷಕಿಯರು, ಇಲ್ಲಿ ಶೋಭಾ ಒಂದು ಮಾತು ಹೇಳಿದ್ದು ನನಗೆ ಮುಜುಗರ ಆಗ್ತದೆ ಅಂತ. ಖಂಡಿತ ಇಲ್ಲ. ಯಾಕೆಂದ್ರೆ ನಾನು, ವಾಮಣ್ಣವರು, ಕೃಷ್ಣ ಮರಾಠೆಯವರು 3 ಜನ ಮೂರ್ತಿ ಮಾಸ್ಟರ್ ಶಿಷ್ಯರು. ಮೂರ್ತಿ ಮಾಸ್ಟರ್ ಒಟ್ಟಿಗೆ ಹಲವಾರು ವರ್ಷಗಳನ್ನು ಕೆಲಸ ಮಾಡಿದೆ. ಈಗ ಪ್ರಕೃತ ಕೂಡ ಶೋಭಾ, ವಸಂತಿ, ಅನುಭವ ಇವರು ನನ್ನ ಶಿಷ್ಯರು. ಹಾಗಾಗಿ ಬಹುಶಃ ಇದು ಗುರುಕುಲದ ಪರಂಪರೆ. ಹಾಗಾಗಿ ಇಲ್ಲಿ ಕಲಿತು ಇಲ್ಲಿಯೇ ಶಿಕ್ಷಣವನ್ನು ನೀಡೋದು ಬಹುಶಃ ಅದೊಂದು ಭಾಗ್ಯ. ಹಾಗೆ ಮುಖ್ಯ ಶಿಕ್ಷಕಿಯವರು ಬರುವ ವರ್ಷ ಇನ್ನೊಂದು ವರ್ಷ ಇಲ್ಲಿಯೇ ಕಾರ್ಯ ನಿರ್ವಹಿಸಿದ್ರೆ ನನ್ನ ಶಿಕ್ಷಕ ವೃತ್ತಿಯ ಸ್ಪರ್ಶಗಳನ್ನು ಮೀರಿಸ್ತಾರೆ.
ನಾನು 37 ವರ್ಷ ಇಲ್ಲಿ, 6 ವರ್ಷ ಸೇಕ್ರೆಡ್ ಆರ್ಟ್ಸಲ್ಲಿ, 43, ಅದು ನಾವು 42 ಹೇಳಿದ್ರು. ಇನ್ನೊಂದು ವರ್ಷ ಇಲ್ಲಿ, ಆದರೆ ಅದನ್ನು ಬ್ರೇಕ್ ಮಾಡ್ತಾರೆ, ಮಾಡಬೇಕು ಅವರು, ಮಾಡಲಿ ಅಂತ ಹಾರೈಸ್ತಾ ಇದ್ರು. ಇಂದು ನಮ್ಮ ಮುಂದೆ ಇರುವಂತಹ ಮಹಾನ್ ವ್ಯಕ್ತಿ, ಇದರ ಬಗ್ಗೆ ಬಹುಶಃ ಮಕ್ಕಳು ಸಿದ್ಧತೆ ಮಾಡಿದ್ರ ಏನ, ಆದರೆ ಇವತ್ತಿನ ಈ ಒಂದು ವಿಶೇಷ ತುರ್ತು ಸನ್ನಿವೇಶದಿಂದಾಗಿ, ಯಾಕಂದ್ರೆ ಅವರ ಜೀವನ ಚರಿತ್ರೆ ಬಹುಶಃ ಇಲ್ಲಿ ಪುಸ್ತಕ ಭಂಡಾರದಲ್ಲಿ ಭಾರತಿ ಪುಸ್ತಕದಲ್ಲಿ ಖಂಡಿತ ಅವರ ಬಗ್ಗೆ ಪರಿಚಯವಂತಹ ಪುಸ್ತಕ ಇದೆ. ದಯವಿಟ್ಟು ಮಕ್ಕಳು ಅದನ್ನೊಮ್ಮೆ ಓದಿ, ಅದರಲ್ಲಿ ಹಲವಾರು ನಿಮಗೆ ಅಳವಡಿಸಿಕೊಳ್ಳುವಂತಹ ವಿಷಯಗಳು ಸಿಗ್ತವೆ. ಈಗ ಇರುವ ಶಿಕ್ಷಕಿಯರಿಗೆ ಹೌದು, ಈಗ ಇನ್ನೊಂದು ನೆನಪಾಗ್ತಾ ಉಂಟು, ಇಲ್ಲಿ ಶಿಕ್ಷಕರೇ ಎಂಬ ಪದ ಉಪಯೋಗಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಏನಿದ್ರು ಕೀ ಶಿಕ್ಷಕಿಯರೇ, ಅದರಿಂದ ಎಲ್ಲ ಕೀಗಳು ಇಲ್ಲಿ ಇವೆ, ಅದರಿಂದ ಯಾವುದಕ್ಕೂ ಕಷ್ಟವಾಗಲಿಕ್ಕಿಲ್ಲ. ಒಂದು ಪ್ರಶ್ನೆ, ಈ ವೃತ್ತಿ ವಿಚಿತ್ರ, ವಿಶಿಷ್ಟ, ವಿಭಿನ್ನ ಅಂತ ನಿಮಗೇನಾದ್ರು ಅನ್ನಿಸ್ತಾ ಇದೆಯೇ? ಈ ಶಿಕ್ಷಕ ವೃತ್ತಿ ವಿಶಿಷ್ಟ, ವಿಭಿನ್ನ, ಒಂದು ರೀತಿಯಲ್ಲಿ ವಿಚಿತ್ರವು. ಇವತ್ತಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ. ಅಧ್ಯಕ್ಷರಾಗಿ ಆಗಮಿಸಿದ ಗಜಾನನ್ ಮರಾಠೆಯವರು, ನಮ್ಮ ಶಿಕ್ಷಕರ ಪಕ್ಷದ ಅಧ್ಯಕ್ಷರು, ಅವರಿಗೆ ಧನ್ಯವಾದಗಳು, ವಂದನೆಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧನ್ಯವಾದ ನಾಗಭೂಷಣ್ ಯೋಶಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಶಿಕ್ಷಕರ ಸಂಘದ ಇತರ ಅಧ್ಯಕ್ಷರ ಸನ್ಮಾನಿತರಾದ ಶೋಭಾ ಟೀಚರ್, ಈ ಅನುದಾನಿತ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ದುಡಿಯುವವರಿಗೆ ಆಯ್ಕೆಯು ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಗುವುದಿಲ್ಲ. ಇದು ಉತ್ತಮ ಶಿಕ್ಷಕ ಪ್ರಶಸ್ತಿಯೂ ಹೌದು. ಇಷ್ಟು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ನಮ್ದೊಂದು ಕಿರುಕಾಣಿಕೆ ಅಷ್ಟೇ, ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕರ ಕಡೆಯಿಂದ. ಇದನ್ನು ನಿಜವಾಗಿ ಹೋಲಿಸಬೇಕಾದ್ರೆ ಇದನ್ನು ರಾಷ್ಟ್ರ ಪ್ರಶಸ್ತಿಗೂ ಹೋಲಿಸಬಹುದು. ಯಾಕಂದ್ರೆ ಇದು ಆಡಳಿತ ಮಂಡಳಿಯವರು, ಪೋಷಕರು ಎಲ್ಲರೂ ಸೇರಿ ಅವರನ್ನು ಆಯ್ಕೆ ಮಾಡಿ ಇವತ್ತು ಕೊಟ್ಟ ಪ್ರಶಸ್ತಿ ಇದು. ಆದ್ರಿಂದ ಅವರ ಸೇವೆ ಇನ್ನೂ ಈ ಶಾಲೆಗೆ ಸಿಗಬೇಕು ಅವರಿಗೆ. ಮತ್ತು ಸಿಹಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇವರಿಗೆ ದೇವರು ಇನ್ನಷ್ಟು ಸಕಲ ಅಷ್ಟ ಐಶ್ವರ್ಯಗಳನ್ನು ದಯಪಾಲಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಮಾಡಲಿ, ಈ ಕುಟುಂಬಕ್ಕೆ ಸದಾ ದೇವರು ಕಾಪಾಡಿಸಿ ಅಂತ ಹೇಳಿ ಹಾರೈಸ್ತಾ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಹುಟ್ಟುಹಬ್ಬದ ಆಚರಣೆಗಾಗಿ ನಾವು Thank you.
ಇತಿಹಾಸದ ವೀರೇಶನ ಜನ್ಮದಿನವನ್ನು ನಾವೆಲ್ಲ ಆಚರಿಸಿದ್ದೇವೆ. ಅವನಿಗೆ ದೇವರು ಆರೋಗ್ಯ, ವಿದ್ಯೆ, ಬುದ್ಧಿ, ಸಕಲ ಇಷ್ಟಾರ್ಥಗಳನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಅವನಿಗೆ ನಾವೆಲ್ಲರೂ ಶುಭಾಶಯಗಳನ್ನು ಶುಭಾಶಯಗಳು. ಹಾಗೆ ಅವನ ಮನೆಯವರವರು ಅವನ ಮಗುವಿನ ಜನ್ಮದಿನದ ಪ್ರಯುಕ್ತ ಸಿಹಿಯನ್ನು ನೀಡಿದ್ದಾರೆ. ಹಾಗೆ ಶಾಲೆಗೊಂದು ಟೀಚರ್, ನಿಮ್ಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೆ ಇವತ್ತು ಸನ್ಮಾನ ಆಗಿದೆ. 17 ವರ್ಷಗಳ ಸತತ ಶಿಕ್ಷಕ ವೃತ್ತಿ ಹೇಗೆ ಅನ್ನಿಸ್ತಿದೆ? ನಾನು ಈ ಮಾಳ ಗ್ರಾಮದ ದಲ್ಲೇ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದು ಇದೇ ಶಾಲೆಯಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದೇನೆ. ಇದು ನನ್ನೊಂದು ದೊಡ್ಡ ಭಾಗ್ಯ. ಇಲ್ಲಿ ನನಗೆ ಎಲ್ಲರೂ ಆಡಳಿತ ಮಂಡಳಿಯರಿರ್ಬೋದು, ಶಿಕ್ಷಕರು, ನನ್ನ ಸಹೋದ್ಯೋಗಿಗಳಿರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದರಿಂದ ಉತ್ತಮ ರೀತಿಯಲ್ಲಿ ಈ ಒಂದು ಶಾಲೆ ನಡೀತಾ ಇದೆ. ಇಂತಹ ಅದ್ಭುತವಾದಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ನಿಮ್ಮ ಶುಭ ಸಂದೇಶವೇನು? ಮೊತ್ತ ಮೊದಲನೇದಾಗಿ ಶಿಕ್ಷಕರು ಸೇವಾ ಮನೋಭಾವನೆಯಿಂದ ತಮ್ಮ ವೃತ್ತಿಯನ್ನ ನಿರ್ವಹಿಸಿದರೆ ಶಿಕ್ಷಣದಲ್ಲಿ ಒಂದು ಉತ್ತಮ ಸಾಧನೆಯನ್ನ ಮಾಡಿದಾಗೆ ಆಗ್ತದೆ. ಅದೇ ರೀತಿ ಮಕ್ಕಳಲ್ಲಿ ಒಳ್ಳೆಯ ಸದ್ಭಾವನೆ, ಸದ್ವಿಚಾರ, ಉತ್ತಮ ನಡತೆ ತುಂಬಿಸುವಂತಹ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು.